ಪ್ರೆಸ್ಟೀಜ್ ಓಯಸಿಸ್. ಟೋಟಲ್ ಇದು 33 ಎಕರೆಯಲ್ಲಿ. ಇದು ಫುಟ್ಬಾಲ್ ಗ್ರೌಂಡ್. ಇದು ಪ್ರೆಸ್ಟೀಜ್ ಓಯಸಿಸ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಇದು ಕ್ಲಬ್ ಹೌಸ್ ಏರಿಯಾ. ಇದು ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೆಸ್ಟೀಜ್ ಓಯಸಿಸ್ 4 BHK ವಿಲ್ಲಾ. ಇದು ಮೈನ್ ಡೋರ್. ಇದು ಈಸ್ಟ್ ಫೇಸಿಂಗ್ ಎಂಟ್ರೆನ್ಸ್. ಮೈನ್ ಡೋರಿಂದ ಒಳಗಡೆ ಬಂದರೆ ಲಿವಿಂಗ್ ಹಾಲ್ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಲಿವಿಂಗ್ ಹಾಲು ಪಕ್ಕದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಗಾರ್ಡನ್ ಏರಿಯಾ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ಇದೆಲ್ಲ ಗಾರ್ಡನ್ ಏರಿಯಾ. ಇದು ಸೊ ಈ ವಿಲಾಗೆ ಇದೆಲ್ಲ ಫುಲ್ಲು ಗಾರ್ಡನ್ ಏರಿಯಾ. ಇದು ಗ್ರೌಂಡ್ ಫ್ಲೋರಲ್ಲಿ ಇದು ಗೆಸ್ಟ್ ರೂಮ್. ಇದು ಗೆಸ್ಟ್ ರೂಮಲ್ಲಿ ಇದು ವುಡನ್ ಫ್ಲೋರಿಂಗ್ ಇದೆ. ಇದು ರೂಮೆಲ್ಲ ನೋಡ್ಬೋದು. ಸೊ ರೂಮಲ್ಲಿ ಹಾಗೆ ಗೆಸ್ಟ್ ರೂಮಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಗಾರ್ಡನ್ ಇದೆ. ಇದೆಲ್ಲ ಇದು ಗಾರ್ಡನ್. ಇದೆಲ್ಲ ಗಾರ್ಡನ್ ಎಲ್ಲ ನೋಡ್ಬೋದು. ವೈಡ್ ಆಗಿದೆ, ಲೆಂತಿ ಆಗಿದೆ ಗ್ರೌಂಡ್ ಫ್ಲೋರ್ ಲೆವೆಲಲ್ಲಿ. ಗಾರ್ಡನ್ ಏರಿಯಿಂದ ಬಂದರೆ ಗೆಸ್ಟ್ ರೂಮ್. ಇದು ಗೆಸ್ಟ್ ರೂಮಲ್ಲಿ ವಾರ್ಡ್ರೂಫ್ ಇದೆ. ಈ ಕಡೆ ಇಲ್ಲಿ ವಿಂಡೋ ಇದೆ. ಇಲ್ಲಿ ಒಂದು ವಾರ್ಡ್ರೂಫ್ ಇದೆ. ಎಲ್ಲ ನೋಡ್ಬೋದು ವಾರ್ಡ್ರೂಫು. ಗೆಸ್ಟ್ ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ. ಅಟ್ಯಾಚ್ ವಾಶ್ರೂಮು. ಗೆಸ್ಟ್ ರೂಮಿಂದ ಪಕ್ಕದಲ್ಲಿ ಬಂದರೆ ಇಲ್ಲಿ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಎಲ್ಲ ನೋಡ್ಬೋದು ಎಷ್ಟು ವೈಡ್ ಆಗಿದೆ, ಲೆಂತಿ ಆಗಿದೆ ಅಂತ. ಕಿಚನಲ್ಲಿ ಸ್ಟವ್ ಇದೆ, ಹಾಬ್ ಇದೆ, ಹಾಗೆ ಇಲ್ಲೊಂದು ವಿಂಡೋ ಬರುತ್ತೆ. ಕಿಚನಲ್ಲಿ ಇದೆಲ್ಲ ಸ್ಟೋರೇಜ್. ಇದೆಲ್ಲ ನೋಡ್ಬೋದು. ಇದು ಅಕ್ವಾಗಾರ್ಡ್ ಕಲೆಕ್ಷನ್ನು. ವಾಶ್ ಬೇಷನ್ನು. ಹಾಗೆ ಕಿಚನ್ ಪಕ್ಕದಲ್ಲಿ ಬಂದರೆ ಸಪ್ರೇಟಾಗಿ ಒಂದು ಯುಟಿಲಿಟಿ ಸ್ಪೇಸ್ ಬರುತ್ತೆ. ಇಲ್ಲಿ ಕಿಚನ್ ಏರಿಯಾಯಿಂದ ಆಚೆ ಬಂದರೆ ಒಂದು ಆಚೆ ಕಡೆ ಜಾಗ ಇದೆ ಯುಟಿಲಿಟಿಗೆ. ಯುಟಿಲಿಟಿಯಿಂದ ಗಾರ್ಡನ್ ಏರಿಯಾಗೂ ಹೋಗ್ಬೋದು. ಇಲ್ಲಿ ಕಿಚನ್ ಏರಿಯಾ. ಕಿಚನ್ ಪಕ್ಕದಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮ್ ಬಂದು ಡ್ರೈವರ್ ಆಗಲಿ ಸರ್ವೆಂಟ್ ಆಗಲಿ ಯೂಸ್ ಮಾಡೋ ವಾಶ್ರೂಮ್. ಇದು ಕಾರ್ ಪಾರ್ಕಿಂಗ್. ಇದೆಲ್ಲ ನೋಡ್ಬೋದು ನೀವು. 4 ಪಾರ್ಕಿಂಗ್ ಸ್ಪೇಸ್ ಇದೆ. ಇದರಲ್ಲಿ 4 ಕಾರ್ ಪಾರ್ಕಿಂಗ್ ಮಾಡ್ಬೋದು. ಆ ಥರ ಸ್ಪೇಸ್ ಇದೆ ಇದರಲ್ಲಿ. ಕಾರ್ ಪಾರ್ಕಿಂಗು ಸ್ಪೇಸ್. ಇದು ಟೋಟಲ್ ನೀವು ಕಾರ್ ಪಾರ್ಕಿಂಗ್ ಬಂದು ಒಂದು 4 ಕಾರ್ ಪಾರ್ಕಿಂಗ್ ಮಾಡ್ಬೋದು. ಕಾರ್ ಪಾರ್ಕಿಂಗಲ್ಲೂ ಹಾಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಸಪ್ರೇಟಾಗಿ ಒಂದು ಎಂಟ್ರೆನ್ಸ್ ಇದೆ. ಒಳಗಡೆಯಿಂದ ಬರೋ ಎಂಟ್ರೆನ್ಸ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಸಪ್ರೇಟಾಗಿ ಒಂದು ಸರ್ವೆಂಟ್ ರೂಮ್ ಆಗಲಿ ಇಲ್ಲ ಡ್ರೈವರ್ ಆಗಲಿ ಒಂದು ರೂಮ್ ಇದೆ. ಅವ್ರಿಗೆ ಸಪ್ರೇಟು ಅಟ್ಯಾಚ್ ವಾಶ್ರೂಮ್ ಇದೆ. ಇದು ಬಂದು ಸರ್ವೆಂಟ್ ರೂಮ್. ಇದು ಗ್ರೌಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ ಇದೆ, ಡೈನಿಂಗ್ ಹಾಲ್ ಇದೆ, ಗೆಸ್ಟ್ ರೂಮ್ ಇದೆ, ಕಿಚನ್ ಇದೆ. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ ಇಲ್ಲಿ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಬರುತ್ತೆ. ಎಲ್ಲ ರೂಮು ವುಡನ್ ಫ್ಲೋರಿಂಗ್ ಇದೆ. ಫಸ್ಟ್ ಫ್ಲೋರಲ್ಲಿ ಇದು ಬಂದು ಮಾಸ್ಟರ್ ಬೆಡ್ರೂಮ್ ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ರೂಮೆಲ್ಲ ವುಡನ್ ಫ್ಲೋರಿಂಗ್ ಬರುತ್ತೆ. ಸೊ ಇದೆಲ್ಲ ನೋಡ್ಬೋದು ಎಷ್ಟು ವೈಡ್ ಆಗಿದೆ, ಸ್ಪೇಷಿಯಸ್ ಆಗಿದೆ ಅಂತ. ಮಾಸ್ಟರ್ ಬೆಡ್ರೂಮು ವಿತ್ ವುಡನ್ ಫ್ಲೋರಿಂಗು. ಈ ಕಡೆ ಬಂದರೆ ಬಾಲ್ಕನಿ ಏರಿಯಾ. ಇದು ಬಾಲ್ಕನಿಯಿಂದ ನೋಡ್ಬೋದು ನೀವು. ರೋಡ್ ಕಾಣುತ್ತೆ, ಔಟ್ಸೈಡ್ ವ್ಯೂ ಎಲ್ಲ ಕಾಣುತ್ತೆ. ಸೊ ಇದೆಲ್ಲ ಟೋಟಲ್ ಇದು ಬಾಲ್ಕನಿ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಇದು ವಾರ್ಡ್ರೂಫ್ ಏರಿಯಾ. ಇದು ಸೊ 2 ವಾರ್ಡ್ರೂಫ್ ಇದೆ. ಆ ಕಡೆ ರೈಟ್ ಸೈಡ್ಗೆ ಒಂದಿದೆ, ಲೆಫ್ಟ್ ಸೈಡ್ಗೆ ಒಂದಿದೆ. ಇದು ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ವಾಶ್ರೂಮ್. ಇದು
ವಾಶ್ರೂಮ್ ಎಲ್ಲ ನಿಮಗೆ ಮಾರ್ಬಲ್ ಫ್ಲೋರಿಂಗ್ ಇದೆ, ಗ್ಲಾಸ್ ಪಾರ್ಟೇಷನ್ ಇದೆ. ಫಸ್ಟ್ ಫ್ಲೋರಲ್ಲಿ ಈ ರೂಮ್ ನೋಡಾಗಿದೆ. ಆ ರೂಮ್ ಪಕ್ಕದಲ್ಲಿ ಒಂದು ಬಾಲ್ಕನಿ ಏರಿಯಾ ಬರುತ್ತೆ. ಸೊ ಇದೆಲ್ಲ ಬಾಲ್ಕನಿ ನೋಡ್ಬೋದು. ಆಲ್ಮೋಸ್ಟ್ ಒಂದು ರೂಮ್ ಸೈಜ್ ಬರುತ್ತೆ ಬಾಲ್ಕನಿ. ಇದು ಅರೌಂಡ್ ಆಲ್ಮೋಸ್ಟ್ ಒಂದು 15x15 ಬಾಲ್ಕನಿ ಸೈಜ್ ಬರುತ್ತೆ ಇದು. ಫಸ್ಟ್ ಫ್ಲೋರಲ್ಲಿ ಇದು ಬಂದು ಲಿವಿಂಗ್ ಏರಿಯಾ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಟಿ ವಿ ರೂಮು, ಗೆಸ್ಟ್ ರೂಮು ಆ ಥರ ಓಪನ್ ಆಗಿ ಯೂಸ್ ಮಾಡ್ಕೋಬೋದು. ಫಸ್ಟ್ ಫ್ಲೋರಲ್ಲಿ ಟೋಟಲು 3 ರೂಮ್ಸ್ ಬರುತ್ತೆ. ಒಂದು ರೂಮ್ ನೋಡಾಗಿದೆ. ಈ ರೂಮಲ್ಲೂ ಹಾಗೆ ವುಡನ್ ಫ್ಲೋರಿಂಗ್ ಇದೆ, ಒಂದು ಬಾಲ್ಕನಿ ಇದೆ. ಬಾಲ್ಕನಿಯಿಂದ ಇದೆಲ್ಲ ವ್ಯೂ ಬರುತ್ತೆ. ಈ ಥರ ಗ್ರೀನರಿ ವ್ಯೂ ಇದೆ. ಸೊ ಇದೆಲ್ಲ ಇದು ಬಾಲ್ಕನಿ ವ್ಯೂ. ಇದು ರೂಮಲ್ಲಿ ಇದು ವಾರ್ಡ್ರೂಫ್ ಏರಿಯಾ ಇದು. ಸೊ ಇದೆಲ್ಲ ನೋಡ್ಬೋದು ವಾರ್ಡ್ರೂಫ್ ಇದು. ಸೊ ಇದು ಅಟ್ಯಾಚ್ ವಾಶ್ರೂಮ್ ಇದೆ. ಗ್ಲಾಸ್ ಪಾರ್ಟೇಷನ್ ಇದೆ, ಗೀಸರ್ ಎಲ್ಲ ಫಿಕ್ಸ್ ಆಗಿದೆ. ಫಸ್ಟ್ ಫ್ಲೋರಲ್ಲಿ ಇದೊಂದು ರೂಮ್ ಇದೆ. ಎಲ್ಲ ರೂಮ್ಗೂ ವುಡನ್ ಫ್ಲೋರಿಂಗ್ ಬರುತ್ತೆ. ಇದೆ. ಹಾಗೆ ಇಲ್ಲೊಂದು ವಿಂಡೋ ಬರುತ್ತೆ, AC ಇದೆ, 2 ವಾರ್ಡ್ರೂಫ್ ಇದೆ. ಇದೆಲ್ಲ ನೋಡ್ಬೋದು ವಾರ್ಡ್ರೂಫ್ ಇದು. ಇದು ಅಟ್ಯಾಚ್ ವಾಶ್ರೂಮ್ ಇದು. ಸೊ ಎಲ್ಲ ಬಾತ್ರೂಮಲ್ಲೂ ಹಾಗೆ ಗ್ಲಾಸ್ ಪಾರ್ಟೇಷನ್ ಇದೆ. ಫಸ್ಟ್ ಫ್ಲೋರಲ್ಲಿ ಟೋಟಲ್ಲು 3 ರೂಮ್ ಬರುತ್ತೆ. 3 ರೂಮ್ಗೂ ಅಟ್ಯಾಚ್ ವಾಶ್ರೂಮ್ ಇದೆ, ವಿತ್ ವುಡನ್ ಫ್ಲೋರಿಂಗ್ ಇದೆ, ವಾಕಿನ್ ವಾರ್ಡ್ರೂಫ್ ಏರಿಯಾ ಇದೆ. ಹಾಗೆ ಇಲ್ಲೊಂದು ಬಾಲ್ಕನಿ ಬರುತ್ತೆ. ಫಸ್ಟ್ ಫ್ಲೋರೆಲ್ಲ ನೋಡ್ಕೊಂಡು ಸೆಕೆಂಡ್ ಫ್ಲೋರಲ್ಲಿ ಈ ಏರಿಯಾ ಬಂದು ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪಾರ್ಟಿ ಹಾಲು, ಫಂಕ್ಷನ್ನು ಇಲ್ಲ ಫಂಕ್ಷನ್ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡ್ಬೋದು. ಹಾಗೆ ಸೆಕೆಂಡ್ ಫ್ಲೋರಲ್ಲೆಲ್ಲ ಫುಲ್ಲು ಹೆಂಚು ಬರುತ್ತೆ. ಸೊ ಇದೆಲ್ಲ ಇದು ಟೋಟಲ್ ಇದು ಸೆಕೆಂಡ್ ಫ್ಲೋರ್. ಇದೆಲ್ಲ ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಲ್ಲಿ ಆಫೀಸು ಇಲ್ಲ ಏನಾದರೂ ಒಂದು ಫ್ಯಾಮಿಲಿ ಗೆಟ್ ಟುಗೆದರು, ಮೆಡಿಟೇಷನ್ನು ಇಲ್ಲ ಮೀಟಿಂಗ್ಸು, ಸೊ ಆ ಥರ ಎಲ್ಲ ಮಾಡ್ಕೊಳ್ಳೋ ಜಾಗ ಇದು. ಇದೆಲ್ಲ ಟೋಟಲ್ ಇದು ಎಲ್ ಶೇಪ್ ಇದೆ ಇದು. ಫುಲ್ಲು ಕವರ್ ಹೆಂಚಿದೆ ಇದು. ಹಾಗೆ AC ಗೋಡನು ಫಿಕ್ಸ್ ಆಗಿದೆ ಇದರಲ್ಲಿ ಸೆಕೆಂಡ್ ಫ್ಲೋರಲ್ಲಿ. ಹಾಗೆ ಸೆಕೆಂಡ್ ಫ್ಲೋರಿಂದ ಈ ಥರ ವ್ಯೂ ಕಾಣುತ್ತೆ. ಸೆಕೆಂಡ್ ಫ್ಲೋರು ರೋಡ್ ಸೈಡ್ ವ್ಯೂ ಇದು. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಈ ಥರ ಔಟ್ಸೈಡ್ ವ್ಯೂ ಕಾಣುತ್ತೆ. ಈಗ ಒಳಗಡೆ ವಿಲಾ ಏನು ನೋಡಿದ್ದೀರಾ, ಇದೆಲ್ಲ ಬಂದು ಗಾರ್ಡನ್ ಏರಿಯಾ ಬರುತ್ತೆ. ಟೋಟಲ್ ಇದು 33 ಎಕರೆಯಲ್ಲಿ. ಸೊ ಇದೆಲ್ಲ ಏನು ನೋಡಿದ್ದೀರಾ ಇದೆಲ್ಲ ಇದು ಫುಟ್ಬಾಲ್ ಗ್ರೌಂಡ್. ಇದು ಪ್ರೆಸ್ಟೀಜ್ OSS ಪ್ರಾಜೆಕ್ಟಲ್ಲಿ ಇದು ಫುಟ್ಬಾಲ್ ಗ್ರೌಂಡ್ ಇದು. ಈ ಪ್ರಾಜೆಕ್ಟಲ್ಲಿ ಟೆನ್ನಿಸ್ ಕೋರ್ಟ್ ಇದು. ಪ್ರೆಸ್ಟೀಜ್ OSS ಪ್ರಾಜೆಕ್ಟಲ್ಲಿ ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾ ಇದು. ಪ್ರೆಸ್ಟೀಜ್ OSS ಪ್ರಾಜೆಕ್ಟಲ್ಲಿ ಇದು ಬಂದು ಕ್ಲಬ್ ಹೌಸ್ ಏರಿಯಾ ಇದು. ಕ್ಲಬ್ ಹೌಸಲ್ಲಿ ಜಿಮ್ಮು, ಸ್ಕ್ವಾಶ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ.